अस्सलाम वालेकुम नाजरीन, MRS न्यूज में आपका इस्तकबाल है। मंगलूर शहर में आराम फरमा रहे बुजुर्ग खुतबुज़्ज़ामन सैयद मोहम्मद शरीफुल मदनी तंगड़, इनका उर्स मुबारक 432वां होने जा रहा है। ये उर्स 24 अप्रैल से लेकर 18 मई तक रहता है। ये उर्स मुबारक 5 साल में एक बार यहाँ पर आता है। हम पहले भी सुना करते थे कि उर्लाद शरीफ पर अगर कोई बकरे की नियाज है, अगर गले में चींटी डालकर डालेंगे तो ये बराबर सलामत इस बुजुर्ग के बारगाह में पहुंच जाता था, ऐसे हमने सुना है। इसी तरह ये बुजुर्ग की बारगाह में लंगर आम का एहतमाम इस तरह रहता है कि एक सप में हजारों लोग आकर एक वक्त में लंगर का लुत्फ उठाते हैं। अल्लाह तबारक व तआला से मेरी ये दुआ है कि हर कोई आशिकाने औलिया आकर यहाँ इन बुजुर्ग की ज़ियारत कर कर इनके फैज़ से माला माल हो। इसी तरह हमारे रहमान भाई जो यहाँ पर शिरकत फरमा है, इन्होंने इनका टूर्स एंड ट्रेवल्स का बिजनेस भी है। अगर ऐसे बुजुर्गों, ऐसे बारगाह को अगर आपको देखना है तो इनका टूर्स एंड ट्रेवल्स से आप रब्ता कर सकते हैं। इनका नंबर मैं अभी स्क्रीन पर डाल दूंगा। अस्सलाम वालेकुम व रहमतुल्लाहि व बरकातहू।
दरगाह है सैयद मदनी। यहाँ का उससे मुबारक अप्रैल 24 और 11 को है। अब यहाँ के खातिन से सुनेंगे यहाँ के कितने साल से हो रही है। अस्सलाम वालेकुम रहमतुल्लाहि व बरकातुहू। हज़रत सैयद मोहम्मद शरीफुल मदनी क़द्दसल्लाहु ಸಿರ್ರಹುಲ್ ಅಜೀಜ್ ತಂಗಲ್ರವರ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ಐತಿಹಾಸಿಕ ಉಲ್ಲಾಲ ಉರೂಸ್ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ಇಡೀ ಊರಿನ ಎಲ್ಲ ಜನತೆಯು ಸಿದ್ಧತೆಯಲ್ಲಿದೆ. ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದತೆಯಾಗಿ ನಮ್ಮ ಈ ಐತಿಹಾಸಿಕ ಉಲ್ಲಾಲ ಉರೂಸ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಊರಿನ ಎಲ್ಲ ಯುವಕರು ಹಿರಿಯರು ಮಕ್ಕಳು ಎಲ್ಲರೂ ಸೇರಿಕೊಂಡು ಆಚರಿಸುತ್ತಾ ಬರುತ್ತಿದ್ದಾರೆ. ಇದೇ ಬರುವ ತಿಂಗಳು ಏಪ್ರಿಲ್ ತಿಂಗಳ 24ರಿಂದ ಮೇ ತಿಂಗಳ 18ರ ತಾರೀಕಿನವರೆಗೆ ದಿನನಿತ್ಯ ನಡೆಯುವಂಥ ಉಲ್ಲಾಲ ಉರೂಸ್ ಕಾರ್ಯಕ್ರಮ ಎಲ್ಲ ಧರ್ಮದ ಜನರ ಉಪಸ್ಥಿತಿಯಲ್ಲಿ ಅಧ್ಯಕ್ಷರಾದಂತಹ BJ ಹನೀಫಾಜಿ ಅವರು, ನಮ್ಮ ಕಾಜಿ ಅವರಾದಂತಹ AP ಅಬೂಬಕರ್ ಮುಸ್ಲಿಯಾರ್ ಅವರು ಮತ್ತು ನಮ್ಮ SPLA ಶಾಸಕರು, ವಿಧಾನಸಭಾ ಸ್ಪೀಕರ್ಗಳಾದಂತಹ UT ಖಾದರ್ ಅವರ ಸಹಕಾರದಿಂದ ಹಾಗೂ ನಮ್ಮ ಊರಿನ ಎಲ್ಲ ಯುವಕರ ಶ್ರಮದಾನ ಅವರ ಸ್ವಯಂ ಸೇವಕರಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉತ್ತಮವಾಗಿ ಒಂದು ಕೆಲಸ ಕಾರ್ಯವನ್ನು ಮಾಡುತ್ತಾ ಬಂದು ಈ ಐತಿಹಾಸಿಕ ಉಲ್ಲಾಲ ಉರೂಸಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ನಮ್ಮ ಊರಿನ ಎಲ್ಲ ಹಿರಿಯರೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಧರ್ಮ ಭೇದ ಎಲ್ಲ ಒಗ್ಗಟ್ಟಾಗಿ ನಡೆಸುತ್ತಾ ಬರ್ತಾ ಇದ್ದಾರೆ. ಮತ್ತು ಇದು ಕೊನೆಯದಂದು 18 ತಾರೀಕಿನಂದು ನಮ್ಮ ಈ ಉಲ್ಲಾಲ ಉರೂಸಿನ ಕೊನೆಯ ಕ್ಷಣದಂದು ಲಕ್ಷಾಂತರ ಮಂದಿ ಬಂದು ನಮ್ಮ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸುಮಾರು 20-35 ಲಕ್ಷ ಮಂದಿ ಈ ಒಂದು ಅನ್ನದಾನವನ್ನು ಇಲ್ಲಿಂದ ಪೂರ್ವಕವಾಗಿ ಸೇವಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಅಲ್ಲದೆ ಇಲ್ಲಿ ಎಲ್ಲ ಉಲಮಾ ಉಮರಾಗಳು, ಘಟಾನುಘಟಿ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರುಗಳು, ದೇಶ ವಿದೇಶದಿಂದ ಉಲಮಾ ಉಮರಾಗಳು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಮತ್ತು ಹಲವಾರು ಕರಾಮತ್ತುಗಳನ್ನು ಹೊಂದಿದಂಥ ಸಯ್ಯದ್ ಮದನಿ ದರ್ಗಾ ಸಮಿತಿ ನಮ್ಮ ಈ ಸಯ್ಯದ್ ಮದನಿ ತಂಗಲ್ರವರಿಂದ ಹಲವಾರು ಕರಾಮತ್ತುಗಳು ಇಲ್ಲಿ ನಡೀತಾ ಇದೆ. ಉಲ್ಲಾಲ ಅಲೆಕಾಲದಲ್ಲಿ ಅವರ ಧರ್ಮಪತ್ನಿ ಅವರ ಮನೆ ಇದೆ. ಅಲ್ಲಿ ಒಂದು ದೊಡ್ಡ ಒಂದು ಇದೆ, ಬಾವಿ ಇದೆ. ಅದರಲ್ಲಿ ತುಂಬ ಕರಾಮತ್ತನ್ನು ತೋರಿಸಿದಂಥ ಒಂದು ಪವಾಡದಲ್ಲಿ ಆದಂಥ ಒಂದು ಕೆರೆ ಇದೆ. ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಅನುದಾನವಾಗಿ ಅದರ ಕೆಲಸ ಕಾರ್ಯಕ್ರಮವು ನಡೀತಾ ಇದೆ. ಹಾಗೆ ಹಲವಾರು ಕರಾಮತ್ತುಗಳನ್ನು ತೋರಿಸಿಕೊಟ್ಟಂಥ ನಮ್ಮ ಈ ಸಯ್ಯದ್ ಮದನಿ ತಂಗಲ್ರವರ ಈ ಒಂದು ಐತಿಹಾಸಿಕ ಉಲ್ಲಾಲ ಉರೂಸಿಗೆ ಸರ್ವರಿಗೂ ಧರ್ಮೀಯರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ನಮ್ಮ ಎಲ್ಲ ಜಮಾತ ಪರವಾಗಿ ಮತ್ತು ಊರಿನ ಪರವಾಗಿ ನಾವೆಲ್ಲರೂ ಕೇಳ್ಕೊತಾ ಇದ್ದೇವೆ. अस्सलाम वालेकुम। हज़रत सैयद मोहम्मद शरीफुल मदनी क़द्दसल्लाहु ಸಿರ್ರಹುಲ್ ಅಜೀಜ್ ತಂಗಲ್ರವರ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ಐತಿಹಾಸಿಕ ಉಲ್ಲಾಲ ಉರೂಸ್ ಕಾರ್ಯಕ್ರಮ ಇದೇ ತಿಂಗಳ 24 ತಾರೀಕಿನಿಂದ ಬರುವ ತಿಂಗಳು 18 ತಾರೀಕಿನವರೆಗೆ ವಿಜೃಂಭಣೆಯಿಂದ ಘಟಾನುಘಟಿ ನಾಯಕರುಗಳ, ಉಲಮಾ ಉಮರಾಗಳ ಎಲ್ಲ ನೇತಾರರ ಸಮ್ಮುಖದಲ್ಲಿ ನಮ್ಮ ಇಲ್ಲಿಯ ಕಾಜಿಯವರಾದಂತಹ AP ಅಬೂಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾದ BJ ಹನೀಫಾಜಿ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ನಮ್ಮ ಸ್ಥಳೀಯ ಶಾಸಕರಾದ UT ಖಾದರ್ ಸಾರ್ ಅವರ ಸಹಕಾರದಿಂದ ಇಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆ ಸಾವಿರಾರು ಭಕ್ತಾದಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ಈ ಒಂದು ಐತಿಹಾಸಿಕ ಉಲ್ಲಾಲ ಸಯ್ಯದ್ ದರ್ಗಾದಲ್ಲಿ ಹಾಜರಾಗುವುದಕ್ಕೆ ಎಲ್ಲ ನಿರೀಕ್ಷೆ ಇದೆ. ಅದಕ್ಕಾಗಿ ನಮಗೆಲ್ಲರಿಗೂ ನಮ್ಮ ಉಲ್ಲಾಲ ಸಯ್ಯದ್ ದರ್ಗಾ ಸಮಿತಿ ಸದಸ್ಯರ ಪರವಾಗಿ, ಉರೂಸ್ ಸಮಿತಿ ಸದಸ್ಯರ ಪರವಾಗಿ, ಉಲ್ಲಾಲ ಜನತೆಯ ಪರವಾಗಿ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ.